ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ 181 ಹೇಳಿಕೆ ದಾಖಲಿಸೋಕೆ ಸಜ್ಜಾಗಿರುವಂತದ್ದು. ಕೇಸ್ ಬಗ್ಗೆ ಮಾಹಿತಿ ಇರುವವರ ಹೇಳಿಕೆಯನ್ನು ದಾಖಲಿಸೋಕೆ ಸಜ್ಜಾಗಲಾಗಿದೆ. 15 ದಿನಗಳ ಒಳಗೆ ತನಿಖೆಗೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇಂದು ಮತ್ತಷ್ಟು ಜನರನ್ನ ವಿಚಾರಣೆ ನಡೆಸಲಿದೆ ಎಸ್ಐಟಿ. ಗೊಂದಲ ಅನುಮಾನಗಳಿಗೂ ತೆರೆ ಎಳೆಯುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯೂಟ್ಯೂಬರ್ಸ್, ಗ್ರಾಮ ಪಂಚಾಯತಿ ಸಿಬ್ಬಂದಿ, ಆಂಬ್ಯುಲೆನ್ಸ್ ಚಾಲಕರು ಸೇರಿ ಹಲವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಚಿನ್ನಯ್ಯನ ಪಾತ್ರದ ಬಗ್ಗೆ ಮಾಹಿತಿ ಸಂಗ್ರಹ ಆಗಿದೆ. ಚಿನ್ನಯ್ಯನ ಹೇಳಿಕೆ ನಿಜಾನಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಎಸ್ಐಟಿ ತನಿಖೆಯನ್ನ ಪ್ರಾರಂಭ ಮಾಡಿ ಹಲವು ತಿಂಗಳು ಕಳೀತಾ ಬಂತು. ಇನ್ನೂ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಅಥವಾ ಈ ಪ್ರಕರಣ ಇವತ್ತಿಗೆ ಅಂತ್ಯ ಆಗುತ್ತೆ ಅನ್ನೋದನ್ನ ಗೆಸ್ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಬಟ್ ಹೀಗೇನೆ ವರ್ಷಾನುಗಟ್ಲೆ ತನಿಖೆಯನ್ನು ಮುಂದುವರಿಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಇದೀಗ ಎಷ್ಟು ಜನರನ್ನು ವಿಚಾರಣೆಗೆ ಒಳಪಡಿಸಬಹುದು ಅಷ್ಟೂ ಜನರನ್ನ ವಿಚಾರಣೆಗೆ ಒಳಪಡಿಸಿ ಆಗಿದೆ. ಚಿನ್ನಯ್ಯನ ಒಳಪಡಿಸಿ ಆಗಿದೆ, ಹಾಗೆಯೇ ಚಿನ್ನಯ್ಯನ ಜೊತೆಗಿದ್ದವ್ರನ್ನ ಒಳಪಡಿಸಿ ಆಗಿದೆ. ಕೆಲವೊಂದಷ್ಟು ಇವ್ರಿಗೆ ಸಹಾಯ ಮಾಡಿದವರು ಅಂತ ಏನ್ ಹೇಳ್ತಾ ಇದ್ರು ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಆಗಿದೆ. ಯೂಟ್ಯೂಬರ್ಸ್ ಗಳನ್ನ ವಿಚಾರಣೆಗೆ ಒಳಪಡಿಸಿ ಆಗಿದೆ. ಆಂಬ್ಯುಲೆನ್ಸ್ ಡ್ರೈವರ್ಸ್ ಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೊನೆಗೆ ಗ್ರಾಮ ಪಂಚಾಯತಿಯವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಸೊ ಹೀಗಿರ್ಬೇಕಾದ್ರೆ ಕೆಲವೊಂದಷ್ಟು ದಾಖಲೆಗಳನ್ನ ಸಂಗ್ರಹಿಸಿರುವಂತ ಎಸ್ಐಟಿ ತನಿಖೆಯನ್ನ ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನೇಕರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಆಂಗಲ್ಸ್ ಗಳಲ್ಲೂ ಕೂಡ ತನಿಖೆಯನ್ನ ನಡೆಸಿ ಆಗಿದೆ. ಇದೀಗ ಈ ಎಲ್ಲಾ ವಿಚಾರವನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಒಂದು ತಾರ್ಕಿಕ ಅಂತ್ಯವನ್ನ ಹಾಡಬೇಕು ಅಂತ ಮುಂದಾದಂಗಿದೆ ಎಸ್ಐಟಿ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಯೂಟ್ಯೂಬರ್ಸ್ಗಳು ಅನ್ನೋದೊಂದು ಪ್ರಶ್ನೆ. ಎಸ್ಐಟಿ ನೋಟಿಸ್ಗೆ ಕ್ಯಾರೇ ಅಂತಿಲ್ಲ. ಯೂಟ್ಯೂಬರ್ಸ್ ನೋಟಿಸ್ ನೀಡಿದ 4 ದಿನ ಕಳೆದ್ರೂ ಕೂಡ ವಿಚಾರಣೆಗೆ ಬಂದಿಲ್ಲ, ಗೈರಾಗಿದ್ದಾರೆ. ಕೇಸ್ನ ಸಂಬಂಧ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ಸ್ ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು ಎಸ್ಐಟಿ. 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳಿಗೆ ಎಸ್ಐಟಿ ನೋಟಿಸ್ ನೀಡಿತ್ತು. ಪ್ರಶ್ನಾವಳಿಗಳೊಂದಿಗೆ ಸಿದ್ಧರಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಕೆಲವು ಯೂಟ್ಯೂಬರ್ಸ್ಗಳು ಕೇವಲ ಯೂಟ್ಯೂಬರ್ಸ್ಗಳ ತರ ವರದಿಯನ್ನ ಮಾಡಿರ್ಲಿಲ್ಲ, ಎಸ್ಐಟಿ ತರನೇ ವರದಿ ಮಾಡ್ಬಿಟ್ಟಿದ್ರು. ನೋಡಿ ಇಲ್ಲೇ ಬುರುಡೆ ಸಿಕ್ತು, ಇದೇ ಬುರುಡೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ಇದೇ ಸತ್ಯ ಅಂತೆ ಅಂತ. ಸೊ ಆ ವಿಡಿಯೋಸ್ಗಳಿಂದ ಒಂದಷ್ಟು ರೀತಿಯಾದಂಥ ಪರಿಣಾಮ ಬೀರಿದ್ದು ಹೌದು. ಆಮೇಲೆ ಆ ವಿಡಿಯೋ ಮಾಡಿದ್ದಾರೆ ಅಂತ ಅಂದ್ರೆ ಅವರಿಗೊಂದು ಸೋರ್ಸ್ ಸಿಕ್ಕಿರ್ಬೇಕಲ್ಲ, ದಾಖಲೆಗಳು ಮಾಹಿತಿಗಳು ಸಿಕ್ಕಿರ್ಬೇಕಲ್ಲ. ಅದು ಯಾರಿಂದ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಆಗಿರೋದು. ಹಾಗಾಗಿ ತನಿಖೆಗೆ ಬನ್ನಿ ಅಂತ ಕರೆದಿದ್ರು, ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಟ್ಟು 4 ದಿನ ಆಯ್ತು. ಇವತ್ತಿನವರೆಗೂ ಯೂಟ್ಯೂಬರ್ಸ್ಗಳು ತನಿಖೆಗೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಈ ತನಿಖೆಗೆ ನಾವೇನು ಬರೋದು ಅಂತ ಬಂದಿಲ್ವೋ, ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲದೆ ಬಂದಿಲ್ವೋ, ಹೆದರ್ಕೊಂಡು ಬಂದಿಲ್ವೋ, ಅಥವಾ ಅವರು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೋ, ಅಥವಾ ಅವ್ರಿಗೆ ಯಾರೋ ಡೀಟೇಲ್ಸ್ಗಳನ್ನು ಕೊಡ್ತಾ ಇದ್ರಲ್ಲ ಅವ್ರುಗಳು ಹೋಗಬೇಡಿ ಅಂತ ಹೇಳಿದಾರೋ ಪ್ರಶ್ನೆಗಳಿಗಿದೆ. ಸೊ ಇನ್ನೂ ವಿಚಾರಣೆಗೆ ಬಂದಿಲ್ಲ ಅಂತ ಅಂದರೆ ಎಸ್ಐಟಿ ಏನು ಮಾಡುತ್ತೆ? ಮತ್ತೆ ನೋಟಿಸ್ ಕೊಡುತ್ತಾ? ಅದಕ್ಕೂ ವಿಚಾರಣೆಗೆ ಬಂದಿಲ್ಲ ಅಂದರೆ ಏನು ಮಾಡ್ತಾರೆ? ಪ್ರಶ್ನೆಗಳಿದೆ. ಸೊ ಈ ಯೂಟ್ಯೂಬರ್ಸ್ಗಳೇ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಮೇಜರ್ ಪಾತ್ರವನ್ನು ಅನುಸರಿಸಿದ್ದು. ಈ ವಿಚಾರ ಇಷ್ಟರ ಮಟ್ಟಿಗೆ ಸುದ್ದಿ ಆಗೋದಕ್ಕೆ, ಸದ್ದು ಮಾಡೋದಕ್ಕೆ, ಕೆಲವು ವಿಚಾರಗಳು ಹೊರಗೆ ಬರೋದಕ್ಕೆ, ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳಾಗೋದಕ್ಕೂ ಕೂಡ ಇದೇ ಯೂಟ್ಯೂಬರ್ಸ್ಗಳು ಕಾರಣ ಅನ್ನೋದನ್ನು ಹೇಳಲಾಗಿತ್ತು. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಒಂದು ಕಡೆಯಲ್ಲಿ ತನಿಖೆ ನಡೀತಾನೇ ಇದೆ. ತಾರ್ಕಿಕ ಅಂತ್ಯ ಯಾವಾಗ ಅನ್ನೋ ಪ್ರಶ್ನೆ ಇದೆ. ಸದ್ಯಕ್ಕೆ ಅಂತ್ಯನೇ ಕಾಣಲ್ವಾ ಅನ್ನೋ ಪ್ರಶ್ನೆ ಇದೆ. ಒಂದು ಕಡೆಯಲ್ಲಿ ತನಿಖೆಗೆ ಯೂಟ್ಯೂಬರ್ಸ್ಗಳು ಹಾಜರಾಗ್ತಾ ಇಲ್ಲ. ಎಸ್ಐಟಿ ಮುಂದೆ ಏನೆಲ್ಲ ಸವಾಲುಗಳಿದೆ, ಇಲ್ಲಿವರೆಗೂ ಆಗಿರುವ ಬೆಳವಣಿಗೆಗಳು ಏನು, ಯೂಟ್ಯೂಬರ್ಸ್ ಕತೆಗೇನು ಆದಿತ್ಯ? ನೀತಿ ಹೌದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಪ್ರಕರಣಕ್ಕೆ ಅಥವಾ ಅದರ ತನಿಖೆಗೊಂದು ತೆರೆ ಎಳೆಯಬೇಕು ಅನ್ನೋ ಕಾರಣಕ್ಕೋಸ್ಕರ ಎಸ್ಐಟಿ ಕೂಡ ತೀವ್ರತರನಾದ ರೀತಿಯಲ್ಲಿ ವಿಚಾರಣೆಯನ್ನ ಮುಂದುವರಿಸ್ತಾ ಇದೆ. ಅಂದ್ರೆ ಗಂಭೀರವಾದ ವಿಚಾರಗಳಿದೆ. ಈಗ ಚಿನ್ನಯ್ಯ ಹೇಳಿರುವಂತ ಹೇಳಿಕೆ, ಆತ ಯೂಟರ್ನ್ ಹೊಡೆದಿರೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಲ್ಲಾ ಮಾಹಿತಿಗಳನ್ನ ಎಸ್ಐಟಿ ಈಗಾಗಲೇ ಕಲೆ ಹಾಕಾಗಿದೆ. ಎಲ್ಲವೂ ಕೂಡ ಅವರಲ್ಲಿ ರೆಡಿ ಇದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ ತನಿಖೆ ಬೇಕಾದಂತ ಒಂದಿಷ್ಟು ಹೇಳಿಕೆಗಳು, ಅಂದ್ರೆ ಒಂದಿಷ್ಟು ಜನ ಎಸ್ಐಟಿ ಕಚೇರಿಗೆ ಬಂದು ಕೂಡ ಸಾಕಷ್ಟು ದೂರುಗಳನ್ನ ನೀಡಿದ್ರು. ಅನೇಕ ಗೊಂದಲಗಳು ಸಮಾಜದಲ್ಲಿದೆ. ಯಾಕಂದ್ರೆ ಅವರು ಪ್ರಸ್ತುತಪಡಿಸಿದಂತ ದಾಖಲೆಗಳಲ್ಲಿ ಒಂದಿಷ್ಟು ಗೊಂದಲಕಾರಿಯಾಗಿರುವಂತ ವಿಚಾರಗಳು ಇತ್ತು. ಈ ಶವ ವಿಲೇವಾರಿ ಆಗಿರ್ಬೋದು, ಮತ್ತು ಈ ಶವವನ್ನ ದಫನ ಮಾಡುವಂತದ್ದಾಗಿರ್ಬೋದು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಎಸ್ಐಟಿ ಯಾವುದನ್ನ ಕೂಡ ಅಂದ್ರೆ ನಿರ್ಲಕ್ಷ್ಯ ಮಾಡಿದ ರೀತಿಯಲ್ಲಿ ಮೊದಲ ದಿನದಿಂದಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಿಲ್ಲ. ಎಲ್ಲವನ್ನ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಗೊಂದಲ, ಎಲ್ಲಾ ಪ್ರಶ್ನೆ, ಎಲ್ಲಾ ಅನುಮಾನಗಳಿಗೂ ಕೂಡ ಕ್ಲಾರಿಟಿಯನ್ನ ಪಡೆಯುವ ರೀತಿಯಲ್ಲಿ ಅವರ ತನಿಖೆ ನಡೀತಾ ಇತ್ತು. ಅದರ ಭಾಗವಾಗಿ ಈಗ ಮತ್ತೆ ಅದೇ ಮಾದರಿಯ ತನಿಖೆ ಮುಂದುವರೆದಿದೆ. ಯಾಕಂದ್ರೆ ಕಳೆದ 1 ವಾರದಿಂದ ನಿರಂತರವಾಗಿ 181 ಸ್ಟೇಟ್ಮೆಂಟ್ ಅನ್ನ ದಾಖಲೆ ಮಾಡೋದನ್ನ, ಅಂದ್ರೆ ಒಂದಲ್ಲ ಒಂದು ದಿನ ಒಬ್ಬೊಬ್ಬರನ್ನ, ಪ್ರಮುಖವಾಗಿ ಪಂಚಾಯತ್ನ ಸಿಬ್ಬಂದಿಗಳಾಗಿರಬಹುದು, ಮೊನ್ನೆ ತಾನೇ ಆಂಬ್ಯುಲೆನ್ಸ್ ಡ್ರೈವರ್ಗಳು ಬಂದಿದ್ರು,
ಹೀಗೆ ಅಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗಳು ಮತ್ತು ಇದರ ಬಗ್ಗೆ ಮಾಹಿತಿ ಇರುವಂತವರು ಯಾರೇ ಇದ್ರು ಕೂಡ ಅವ್ರನ್ನ ಕರೆದು ಅವರ ಹೇಳಿಕೆಯನ್ನ ಪಡೆಯುವಂತದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಅಂತಿಮ ಹಂತದ ಒಂದು ಅಂತಿಮ ಸ್ಪರ್ಶವನ್ನ ತನಿಖೆಗೆ ನೀಡ್ತಾ ಇದ್ದಾರೆ ಅನ್ನುವಂತ ರೀತಿಯ ತನಿಖೆ ಅಂತಾನು ಹೇಳ್ಬೋದು ಇದನ್ನ. ಹಾಗಾಗಿ ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಒಂದ್ ಅರ್ಥದಲ್ಲಿ 181 ಸ್ಟೇಟ್ಮೆಂಟ್ ಬರುವ ಅಂತ ಹೇಳ್ಬೋದು. ಸೊ ಇವತ್ತು ಕೂಡ ಅನೇಕ ಜನರ ಹೇಳಿಕೆಯನ್ನ ದಾಖಲು ಮಾಡುತ್ತೆ SIT. ಇದರ ಜೊತೆಗೆ ಯೂಟ್ಯೂಬರ್ ಗಳಿಗೂ ಕೂಡ ಅವರು ನೋಟಿಸ್ ನೀಡಿದ್ರು. ಬೇರೆ ಎಲ್ಲರೂ ಕೂಡ ಬಂದು ಈಗ ಹೇಳಿಕೆಗಳನ್ನು ನೀಡ್ತಾ ಇರೋದನ್ನ ಗಮನಿಸಬಹುದು. ಮೊನ್ನೆಯಿಂದ ಇವನ್ ಜಯಂತ್ ಶೆಟ್ಟಿ ಅವರ ಕುಟುಂಬಸ್ಥರು ಕೂಡ ಮೊನ್ನೆ ಬಂದು ವಿಚಾರಣೆಗೆ ಹಾಜರಾಗಿದ್ದು, ಆಂಬುಲೆನ್ಸ್ ಡ್ರೈವರ್ಗಳು ಬಂದಿದ್ರು, ಬೇರೆ ಬೇರೆ ವ್ಯಕ್ತಿಗಳು ಬರ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಯೂಟ್ಯೂಬರ್ ಗಳು ಇದಕ್ಕೆ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅನ್ನುವಂತ ಆರೋಪ ಇದೆ. ಈಗಾಗಲೇ SIT ಇವರಿಗೆ ನೋಟಿಸ್ ನೀಡಿ ಸುಮಾರು 4 ದಿನಗಳೇ ಕಳೆದಿದೆ. 4 ದಿನ ಕಳೆದ್ರು ಕೂಡ ಪ್ರಮುಖವಾಗಿ ಒಂದು 5 ಪ್ರಮುಖ ಯೂಟ್ಯೂಬರ್ ಗಳು ಇವರು ಈ ಚಿನ್ನಯ್ಯನ ಸಂದರ್ಶನ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ SITಯ ಪ್ಯಾರಲಲ್ ತನಿಖೆಯ ರೀತಿಯಲ್ಲಿ ಅವರು ಒಂದಿಷ್ಟು ವಿಡಿಯೋಗಳನ್ನ ಹಾಕಿದ್ರು ಮತ್ತು SITಯ ತನಿಖೆಯ ಬಗ್ಗೆ ಗೊಂದಲ ಮೂಡುವ ರೀತಿಯಲ್ಲಿ, ಅನುಮಾನ ಮೂಡುವ ರೀತಿಯಲ್ಲೂ ಕೂಡ ಒಂದಿಷ್ಟು ವಿಡಿಯೋಗಳನ್ನ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹರಿಬಿಟ್ಟಿದ್ರು. ಸೊ ಇವರಿಗೂ ಕೂಡ SIT ನಿಮ್ಮಲ್ಲಿ ಏನ್ ಮಾಹಿತಿ ಇದೆ ಅದನ್ನ ಬಂದು ಕೊಡಿ ಅನ್ನುವಂತ ರೀತಿಯಲ್ಲೂ ಕೂಡ ವಿಚಾರಣೆ ಕರೆದಿದ್ರು. ಮತ್ತು ಚಿನ್ನಯ್ಯನ ಮಾರ್ಕ್ಸ್ ರಿವೀಲ್ ಅಂದ್ರೆ ಆತ ಯಾವಾಗ ಅರೆಸ್ಟ್ ಆಗ್ತಾನೋ ಆ ಬೆನ್ನಲ್ಲೇ ಒಂದೆರಡು ಯೂಟ್ಯೂಬ್ ಚಾನೆಲ್ ನಲ್ಲಿ ಆತನ ಒಂದು ಸಂದರ್ಶನ, ವಿದೌಟ್ ಮಾರ್ಕ್ಸ್ ಸಂದರ್ಶನ, ಬಹಳ ಹಿಂದಿನ ರೆಕಾರ್ಡ್ ಆಗಿದ್ದಂತ ಸಂದರ್ಶನ, ಅದರಲ್ಲೂ ಕೂಡ ಆತನ ಹೇಳಿಕೆ, ಆತನ ಆರೋಪಗಳು ಬಹಳ ಗಂಭೀರವಾದ ಆರೋಪಗಳು ಕೂಡ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಿ ಅಂತ SIT ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಸ್ಟಿಲ್ ಅವರು ವಿಚಾರಣೆಗೆ ಹಾಜರಾಗಿಲ್ಲ. 1-2 ಅಥವಾ 3 ಬಾರಿ ನೋಟಿಸ್ ನೀಡಿದ ಬಳಿಕ SIT ಅಧಿಕಾರಿಗಳಿಗೂ ಕೂಡ ಕಠಿಣವಾದ ಒಂದು ಕ್ರಮ ಕೈಗೊಳ್ಳುವಂತ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಇವತ್ತು ಏನಾದ್ರೂ ಯೂಟ್ಯೂಬರ್ಗಳು ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.